ಸಿಂಪಲ್ ಆಗಿ ಹೇಳಮ್ಮ. ನಿನ್ನೆ ಏನು ಮುನ್ರತ್ನಮ್ ಅವರು ಕರೆದಿದ್ದಾರೆ ಕಾಲಭೈರವನ ಮೇಲೆ ಆಣೆ ಮಾಡಿ ಅಂತ ಹೇಳಿಬಿಟ್ಟು. ನಾನು ಸಿದ್ಧ ಇದ್ದೀನಿ, ಕಾಲಭೈರವಂಗೆ ಹೋಗಬೇಕು ಅಂತ ನಾವೆಲ್ಲರೂ ಹೊರಟಿದ್ದೀವಿ. ಬನ್ನಿ ಮುನ್ರತ್ನ ಅವರೇ, ನಾವು ನಿಮಗೋಸ್ಕರ ಕಾಯ್ತಿರ್ತೀವಿ. ನಾನು ರೆಡಿ ಇದ್ದೀನಿ, ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನೀವು 8 ಸ್ಟ್ರಾಪ್ ಮಾಡಿಸಿರೋದು ಸತ್ಯ ಅಂತ ಅಂದ್ಬಿಟ್ಟು ನಾನು ಭೈರವನ ಮೇಲೆ, ನನ್ನ ಮನೆ ದೇವರು ಕಾಲಭೈರವ, ನಾನು ಭೈರ ದೇವರು ಒಕ್ಲವಳಾಗಿದ್ದೀನಿ, ನಾನು ಆಣೆ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಮಾತನ್ನ ಅಲ್ಲಿ ಹೆಂಗೆ ಸಮರ್ಥನೆ ಮಾಡ್ಕೋತೀರಾ ಅಂತ ನಾನು ನೋಡ್ತೀನಿ. ಬನ್ನಿ, ನಾನು ವೆಯ್ಟ್ ಮಾಡ್ತಿರ್ತೀನಿ ನಿಮಗೋಸ್ಕರ. ಸರ್ ಇವಾಗ ಹೊರಡ್ತಿದ್ದೀವಿ, ಈಗೊಂದು ಇದು ಮುಗ್ದಿದ್ದ ಕೂಡಲೇ ಹೊರಡ್ತೀವಿ. ಇವತ್ತೆಲ್ಲ ನಾವು ದೇವಸ್ಥಾನ ಕ್ಲೋಸ್ ಆಗೋವರೆಗೂ ನಾವು ಅಲ್ಲೇ ವೆಯ್ಟ್ ಮಾಡ್ತೀವಿ. ಅವ್ರು ಎಷ್ಟೊತ್ತಾದ್ರೂ ಬರಲಿ, ನಾವು ಅವ್ರಿಗೋಸ್ಕರ ಕಾಯ್ತಿರ್ತೀವಿ ಸರ್. ಬೈರೆ ದೇವ್ರ ಮೇಲೆ ಆಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅವರು ಪ್ರತಿ ಸಲ ಯಾವಾಗ ಬೈರೆ ದೇವ್ರ ಮೇಲೆ ಆಣೆ ಮಾಡ್ತಾರೆ ಅವತ್ತೆಲ್ಲಾನು 2 ರಿಂದ 3 ದಿನದ ಒಳಗಡೆ ಆ ಬೈರೆ ದೇವರು ಅವ್ರಿಗೆ ಸತ್ಯಾಂಶನ ತೋರಿಸ್ಬಿಟ್ಟಿದ್ದಾರೆ ಸರ್. 2 ದಿನ ನಿನ್ನೆ ಹೇಳಿದ್ರು ಅವರು ಬರಲಿ ಆಣೆ ಮಾಡಲಿ ಅಂತ ಅಂದ್ಬಿಟ್ಟು. ಇವತ್ತಾಗಲೇ ದೇವ್ರು ತೋರಿಸಿದ್ದಾನೆ. ಚಾರ್ಜ್ ಶೀಟಲ್ಲಿ ಏನು ಸತ್ಯಾಂಶ ಇದೆ ಅನ್ನೋದು ಎಲ್ಲರೂ ನೋಡ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡದು ಇಲ್ಲ ಅನ್ಕೊಂಡಿದ್ದೀನಿ. ಮೇಡಮ್, ಅವರು ಹೇಳಿರೋದು ಇದ್ರ ಹಿಂದೆ ಕುಸುಮ ಮತ್ತೆ ಹನುಮಂತರಾಯಪ್ಪ ಇದ್ದಾರೆ, ನಾವಿಲ್ಲ ಅನ್ನೋದನ್ನ ಅವರು ಆಣೆ ಮಾಡಿ ಹೇಳಿ ಅಂತ ಹೇಳಿ ಅವ್ರನ್ನ ಕರ್ತಿರೋದು. ಅವ್ರು ಹೇಳಿರೋದು ನೀವೆಲ್ಲ ಹೋಗಿ ಅಂತ ಅವ್ರು ಕೇಳ್ಕೊಂಡಿನ ಕುಸುಮ ಮತ್ತೆ ಹನುಮಂತರಾಯಪ್ಪ ಇಬ್ರು ಕೂಡ ನಿಮ್ಮೆಲ್ಲರ ಹಿಂದೆ ಇದ್ದಾರೆ, ಅವ್ರು ಮಾಡ್ಸಿದ್ದಾರೆ. ಅವ್ರು ಮಾಡ್ಸಿಲ್ಲ ಅಂತ ಹೇಳೋದಕ್ಕೆ ಅವ್ರು ಇಬ್ರು ಬಂದು ಆಣೆ ಮಾಡ್ಲಿ ಅಂತ ಹೇಳಿರೋದು ಸಾಧ್ಯನೇ ಇಲ್ಲ ಸರ್. ಹನುಮಂತರಾಯಪ್ಪ ಅವರಾಗ್ಲಿ ಹೇಳ್ತಾರೆ ಸರ್, ಹೇಳಕ್ಕೆ ಏನು ಇದಿಲ್ಲ ಅಲ್ವಾ. ಹನುಮಂತರಾಯಪ್ಪ ಅವರಾಗ್ಲಿ ಕುಸುಮ ಅವರಾಗ್ಲಿ ಇದಕ್ಕೂ ಸಂಬಂಧ ಇಲ್ಲ. ಅವ್ರು ಏನಕ್ಕೆ ಬರ್ತಾರೆ ಹೇಳ್ಬೇಕು ಅಂತ ಅಂದ್ರೆ, ಇವಾಗ ಹೇಳ್ತಿದಾರಲ್ಲ ಹನುಮಂತರಾಯಪ್ಪ ಮತ್ತೆ ಕುಸುಮ ಅಂತ ಹೇಳ್ಬಿಟ್ಟು. ನನ್ನ ಮೇಲೆ ಅತ್ಯಾಚಾರ ಆಗಿದ್ದು ಎಷ್ಟು ದಿನದ ಮುಂಚೆ, ನಾನು ಎಷ್ಟು ದಿನದ ಮುಂಚೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವತ್ತೆಲ್ಲ ನನ್ನನ್ನು ತಡೆದ್ರು. ಇವತ್ತು ಯಾಕೆ ಅವರಿಬ್ಬರನ್ನ ತಗೊಂಡ್ಬರ್ತಿರ್ತಾರೆ ಮಧ್ಯದಲ್ಲಿ? ಅವ್ರಿಗೂ ನನಗೂ ಏನು ಸಂಬಂಧ ಇದೆ? ನಾನು BJP ಕಾರ್ಯಕರ್ತೆ ಆಗಿ ನಾನು ವಿಜೇಂದ್ರ ಸರ್ನ ಹೋಗಿ ಬೇಡ್ಕೊಂಡಿದ್ದೀನಿ, ಅವ್ರು ನನಗೆ ಇವತ್ತವರೆಗೂ ಸ್ಪಂದಿಸಿಲ್ಲ. ಅಶೋಕ್ ಸರ್ನ ಕೇಳ್ಕೊಂಡಿದ್ದೀನಿ, ಸ್ಪಂದಿಸಿಲ್ಲ. ನಾನು ಒಂದು ಮಟ್ಟಕ್ಕೆ ಕೇಳಿದ್ದೀನಿ, ಇಲ್ಲ ಅಂತಿಲ್ಲ. ಹೋಗ್ಬಿಟ್ಟು ಸರ್ ನನಗೆ ಸಹಾಯ ಮಾಡಿ, ನನ್ನ ಜೊತೆಗೆ ಯಾರೂ ನಿಂತ್ಕೊಂತಿಲ್ಲ ಅಂತ ಕೇಳಿದ್ದೀನಿ. ಅದಕ್ಕೆ ನೀವು ಅವರೇ ಮಾಡ್ತಿದ್ದಾರೆ ಅನ್ನೋದು ತಪ್ಪಲ್ವಾ? ಅದನ್ನೇ ಹೇಳಿದ್ದು. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಆ ಮಟ್ಟಕ್ಕೆ ಅವರೂ ಇಲ್ಲ, ನಾನೂ ಹೋಗಿಲ್ಲ. ಅದು ನನಗೆ ಮಾಹಿತಿ ಇಲ್ಲ ಸರ್. ಈ ಕೇಸ್ಗೂ ಅವ್ರಿಗೇನು ಸಂಬಂಧ? ಮಾಹಿತಿ ಇಲ್ಲ ಸರ್. ಅವ್ರು ಹೇಳಿರೋದು ನೀವು ಬನ್ನಿ ಅಂತ ಹೇಳಿಲ್ಲ, ಅವ್ರು ಇಲ್ಲ ಅನ್ನೋದನ್ನ ಅವ್ರು ಮಾಡ್ಲಿ ಅಂತ ಹೇಳಿದ್ದಾರೆ ಸರ್. ಈಗಲೂ ಮುಂಚೆನೂ ಹೇಳಿದ್ದಾರೆ ಸರ್. ಯಾಕೆ ಹೇಳಿಲ್ಲ? ನೀವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿಲ್ವಾ? ನಿಮ್ಮ ಚಾನಲಲ್ಲೇ ಹಾಕಿದ್ದೀರಾ, ನಾನು ರೇಪ್ ಮಾಡಿಲ್ಲ ಅನ್ನೋದನ್ನ ಬೈರ ದೇವ್ರ ಮೇಲೆ ಸತ್ಯ ಮಾಡಿ ಹೇಳಿ ಅಂತ ಅಂದ್ಬಿಟ್ಟು. ಚಲ್ವಣ್ಣನ ವಿಷಯದಲ್ಲೂ ಹಂಗೆ ಹೇಳಿದ್ರು. ಚಲ್ವಣ್ಣನ ವಿಷಯದಲ್ಲಿ ಹೇಳಿ 3 ದಿನಕ್ಕೆ ಹಿಂಗಾಯ್ತು. ನಾನು ರಾತ್ರಿ ಬೈರ ದೇವ್ರಿಗೆ ಅನ್ಕೊಂಡೆ, ಆಯ್ತಪ್ಪ ನೀನೇ ತೋರಿಸು ಅಂತ ಅನ್ಕೊಂಡ್ವಿ. ಬೆಳಗಾಗೋಷ್ಟರಲ್ಲಿ ಭಗವಂತನೇ ತೋರಿಸ್ದ. ಇದಕ್ಕಿಂತ ಇನ್ನೇನಿದೆ ಸರ್ ಸಾಕ್ಷಿ? ಬರಲಿ, ಅವರು ಆಣೆ ಮಾಡಲಿ, ನಾನು ರೆಡಿ ಇದ್ದೀನಿ. ಯಾಕಂದರೆ ನನ್ನಲ್ಲಿರೋದು ಸತ್ಯ ಸರ್. ನಾನು ಒಂದು ಹೆಣ್ಣಾಗಿ ಇಷ್ಟು ಧೈರ್ಯ ಮಾಡಿ ಇಷ್ಟನ್ನೆಲ್ಲ ಸಹಿಸ್ಕೊಂಡು ಬೇರೆ ಹೆಣ್ಮಕ್ಳಿಗೂ ಈ ಥರ ಆಗಬಾರ್ದು ಅಂತ ನಾನು ಬಂದು ಇವತ್ತು ನಿಂತಿದ್ದೀನಿ. ಅದಕ್ಕೆ ದೇವ್ರು ನನ್ನ ಜೊತೆ ನಿಂತಿದ್ದಾನೆ ಸರ್.